ತಮ್ನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಕ್ವಿಕ್ಕಾಗಿ ಒಂದು ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಕವಿತಾಸ್ ಕನ್ನಡ ವರ್ಲ್ಡ್. ಕುಕ್ಕರಲ್ಲಿ ಫಸ್ಟ್ ಟೊಮ್ಯಾಟೊ ಮತ್ತು ಏನೇನೆಲ್ಲ ಬೇಕದನ್ನು ಒಂದೆರಡು ವಿಷಲ್ 2-3 ವಿಷಲ್ ತೆಗೆಸ್ಕೊಬೋದು. ನಾನು ಇನ್ನೊಂದು ರಸಮ್ ರೆಸಿಪಿ ಶೇರ್ ಮಾಡಿದ್ದೆ. ಕೈಯಲ್ಲೇ ಟೊಮೆಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಾಡೋದು. ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್, ಯಾಕಂದರೆ ನಿಮಗೆ ಟೊಮೆಟೊ ಕಿವುಚ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ. ಸೊ ನಮಗೆ ಟೈಮ್ ಇಲ್ಲ, ಕ್ವಿಕ್ಕಾಗಿ ಆಗಬೇಕು ಅಂದ್ಕೊಂಡಾಗ ಈ ಟೊಮ್ಯಾಟೊನ ಉಂಡೆ ಆಗಿ ಹಾಕೋ ಬದಲು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಒಳಗಡೆ ಏನು ಚೆನ್ನಾಗಿದೆಯಾ ಅಂತ ನೋಡ್ದಂಗೂ ಆಗುತ್ತೆ. ಮತ್ತು ನಮಗೆ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಚಿಕ್ಕದಾಗಿ ಪೀಸ್ ಮಾಡಿಕೊಂಡ್ರೆ. ಸೊ ನೀರಲ್ಲಿ ಟೊಮ್ಯಾಟೊ, 1-2 ಹಸಿಮೆಣಸಿನ್ಕಾಯಿ, ಒಂಚೂರು ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೀನಿ. ಸೊ ಈ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ರಸಮಿಗೆ ಹುಣಸೆ ಹುಳಿ ಇದ್ದರೆ ಚೆನ್ನಾಗಿ ಅನಿಸುತ್ತಲ್ವ. ಬರೀ ಟೊಮ್ಯಾಟೊ ಹುಳಿ ಬದಲು ಇದು ಫಾರಮ್ ಟೊಮ್ಯಾಟೊ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಹಾಕಿ ಸೊ ನಾವಿಲ್ಲಿ ಕುಕ್ಕರ್ ವಿಷಲ್ ಹೊಡ್ಸೋಕ್ಕೆ ರೆಡಿ ಮಾಡ್ಕೊತಿರೋದು. ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂಚೂರು ಆಯಿಲ್ ಹಾಕ್ಕೊಬೇಕಾಗತ್ತೆ. ಆಯಿಲು, ಅರಿಶಿನ ಪುಡಿ, ಚೂರು ಕರಿಬೇವು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣು, ಆಮೇಲೆ 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ. ಮತ್ತು ಬೇಕನ್ನೋರು ಬೆಳ್ಳುಳ್ಳಿ ಇವಾಗಲೂ ಹಾಕ್ಕೊಬೋದು, ಇಲ್ಲ ಒಗ್ಗರಣೆಗಾದರೂ ಸೇರಿಸ್ಕೊಬೋದು. ಸೊ ಇಷ್ಟನ್ನು ಹಾಕಿ ನಾನು 3 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಒಂದು 3 ಜನಕ್ಕೆ ರಸಮ್ ಆಗುತ್ತೆ. ಒಂದು 3-4 ವಿಷಲ್ ತೆಗೆಸ್ಕೊಳ್ಳಿ. ಚೆನ್ನಾಗಿ ಬೆಂದಷ್ಟು ನಿಮಗೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಒಂದು 3 ವಿಷಲ್ ತೆಗೆಸ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಬಿಡಿ. ಅದು ಒಂದು 10 ನಿಮಿಷ ಆದಮೇಲೆ ನಿಮಗೆ ಪ್ರೆಷರೆಲ್ಲ ಹೋಗ್ಬಿಟ್ಟು ನಿಮಗೆ ಓಪನ್ ಮಾಡೋಕ್ಕೆ ರೆಡಿ ಇರುತ್ತೆ. ಆ ಟೈಮಲ್ಲಿ ನೀವು ಅನ್ನಕ್ಕೆ ಬೇಕಿದ್ದರೂ ರೆಡಿ ಮಾಡ್ಕೊಬೋದು. ಓಕೆನಾ. ಸೊ ಇದು ಸ್ವಲ್ಪ ಕಮ್ಮಿ ಇಟ್ಕೊಂಡು ನೀವು ಕೂಗಿಸ್ಕೊಂಡ್ರೆ, ನೀರು ಹಾಕ್ಕೊಂಡು ನಾವು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಿವುಚ್ಕೊಳ್ಳೋಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಅದನ್ನು ಕಿವುಚ್ಕೊಳ್ಳೋಕ್ಕೆ ಕಷ್ಟ ಆಗಿಬಿಡುತ್ತಲ್ವ, ಬಿಸಿ ಇರುತ್ತೆ. ಇಲ್ಲಾಂದರೆ ಮತ್ತೆ ಆಗಿ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅದನ್ನು ತಪ್ಸೋಕ್ಕೆ ನೀರು ಸ್ವಲ್ಪ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಒಂದು 3-4 ವಿಷಲ್ ಕೂಗಿದ್ರೆ ಚೆನ್ನಾಗಿ ಬರುತ್ತೆ. ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ, ಕೈಯಲ್ಲಿ ಚೆನ್ನಾಗಿ ಬೆಂದಿರುತ್ತಲ್ವ. ಹಾಗಾಗಿ ಇದು ಇನ್ನೊಂದು ವೇ ಆಫ್ ರಸಮ್. ಓಕೆನಾ. ಆ ಟೇಸ್ಟೂ ಚೆನ್ನಾಗಿರುತ್ತೆ. ಲೈಕ್ ಇದಕ್ಕಿಂತ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಆ ರಸಮ್ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಹಸಿ ಟೊಮ್ಯಾಟೊನ ಕಿವುಚಿ ರಸಮ್ ಮಾಡೋದು. ಇದು ಚೆನ್ನಾಗಿ ಬೇಯಿಸ್ಕೊಂಡು ಚೆನ್ನಾಗಿ ಕಿವುಚಿ ಇದರಲ್ಲೂ ಕೂಡ ರಸಮ್ ಮಾಡ್ಬೋದು. ಓಕೆನಾ. ಸೊ ಆದಷ್ಟು ಚೆನ್ನಾಗಿ ಕಿವುಚ್ಕೊಳ್ಬೇಕು. ಸೊ ಚೆನ್ನಾಗಿ ಕಿವುಚ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿಟ್ಕೊಬೇಕು. ಈ ಟೊಮ್ಯಾಟೊ ಸಿಪ್ಪೆ ಎಲ್ಲ ಇದೆಯಲ್ಲ, ಅದನ್ನಾದರೆ ತೆಕ್ಕೊಳ್ಳಿ. ಇಲ್ಲೇನಾಗುತ್ತೆ ಗೊತ್ತಾ, ಟೊಮ್ಯಾಟೊ ಸಿಪ್ಪೆ ತೆಗಿಯೋಕ್ಕೋದ್ರೆ ನನಗೆ ಹೀಗೆ ಟೊಮ್ಯಾಟೊ ಸಿಪ್ಪೆ ತೆಗಿಬೇಕಿದ್ರೆ ಕರಿಬೇವು ಬರೋ ಚಾನ್ಸಸ್ಸು ಇರುತ್ತೆ. ಬಟ್ ಕರಿಬೇವಿನ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಇಲ್ಲ ತಿಂತೀನಿ ಅಂತ ಇಷ್ಟ ಇದ್ದರೆ ನೀವು ಕರಿಬೇವನ್ನ ಹಾಗೆ ಉಳಿಸ್ಕೊಂಡು ಬರೀ ಸಿಪ್ಪೆ ಮಾತ್ರ ತೆಗಿಯೋಕ್ಕೆ ಟ್ರೈ ಮಾಡಿ. ಓಕೆನಾ. ಸೊ ಇದೇ ಥರ ಚೆನ್ನಾಗಿ ಕಿವುಚ್ಕೊಂಡು ಬರೀ ಟೊಮ್ಯಾಟೊ ಸಿಪ್ಪೆನ ಆದಷ್ಟು ಆಚೆ ತೆಗಿಯೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಸಾಂಬಾರು ಹಾಕಿದಾಗ ಬರೀ ಅದೇ ಆಗುತ್ತಲ್ಲ, ಹಾಗಾಗಿ. ಇಲ್ಲ ಪರವಾಗಿಲ್ಲ ಟೈಮ್ ಇಲ್ಲ ಅಂದರೆ ಜಸ್ಟ್ ಕಿವುಚ್ಕೊಂಡು ಹಾಗೆ ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರು ನಡೆಯುತ್ತೆ. ತೆಗಿಲೇಬೇಕು ಅಂತ ಮ್ಯಾಂಡೇಟರಿ ಕೂಡ ಇಲ್ಲ. ತಿನ್ನಬೇಕಿದ್ರೂ ತೆಕ್ಕೊಬೋದು. ಅನ್ನ ಸಾರು ಜೊತೆ ತಿಂತಿರ್ತೀವಲ್ವ, ಆಗ ಕೂಡ ತೆಕ್ಕೊಬೋದು. ಸೊ ಇವಾಗೆಲ್ಲ ಕಿವುಚಿದಾಗಿದ್ದಕ್ಕೆ ತುಂಬ ಬಿಸಿ ಇದೆ ಅಂದರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಿವುಚ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ಕಲ್ಲುಪ್ಪು, ಅರಿಶಿನ ಹಾಕ್ಕೊಂಡು ಮತ್ತು ಕುದಿಯೋಕ್ಕೆ ಇಟ್ಕೊಬೇಕು. ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಹಾಕ್ಕೊತೀನಿ. ಕಲರು ಕೊಡುತ್ತೆ, ಹಾಗೆ ಒಂದು ಸ್ವಲ್ಪ ಖಾರಕ್ಕೂ ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಅದು ಹಾಕ್ಬಿಟ್ಟು ಅದನ್ನು 1-2 ಕುದಿಯೋವರೆಗೂ ಕುದಿಸ್ಕೊಬೇಕಾಗತ್ತೆ. ನೀವೆಲ್ಲ ಏನು ಮಾಡ್ತೀರಾ ಟಯರ್ಡ್ ಆದಾಗ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಒನ್ ಟೈಮಿಗೆ ಏನಾದರೂ ನಿಮಗೆ ಕ್ವಿಕ್ಕಾಗಿ ಆಗಬೇಕಂದಾಗ, ಇಲ್ಲ ಆಚೆ ಎಲ್ಲಾದರೂ ಹೋಗಿ ಬಂದಾಗ, ಎಷ್ಟೊಂದು ಜನ ಆಚೆ ಹೋಗಿ ಬಂದಾಗ ಹೋಟೆಲೇ ಪ್ರಿಫರ್ ಮಾಡ್ತೀರಾ. ಸೊ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯೂಶ್ವಲಿ ಏನಾದರೂ ಟೈಮ್ ಇಲ್ಲ ಅಂದರೆ, ಇಲ್ಲ ಒನ್ ಟೈಮಿಗೆ ಏನಾದರೂ ಸಾಂಬಾರು ಮುದ್ದೆ ಎಲ್ಲ ಮಾಡೋಕ್ಕಾಗಿಲ್ಲ ಅಂದರೆ ಈ ಥರ ಒಂದು ರಸಮ್ ಮಾಡ್ಕೊಂಡು ಅನ್ನ ಮಾಡಿ ಜೊತೆಗೆ ಮೊಟ್ಟೆ ಅಥವಾ ಹಪ್ಪಳ ಏನೋ ಒಂದು ಮಾಡಿ ಆ ಟೈಮ್ದು ಮ್ಯಾನೇಜ್ ಮಾಡ್ಕೊತೀನಿ. ಸೊ ಕುದಿಬೇಕಿದ್ರೆ ಲಾಸ್ಟ್ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊತಾ ಇದ್ವಿ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ 1-2-3 ಕುದ್ಮೇಲೆ ಇದನ್ನು ನಾವು ಎತ್ತಿಕ್ಕೊಬೇಕಾಗತ್ತೆ. ಒಂದು ಒಗ್ಗರಣೆ ಹಾಕಿದ್ರೆ ನಮ್ಮ ರಸಮ್ಮು ರೆಡಿ ಆಗುತ್ತೆ. ವಿತಿನ್ 10 ಮಿನಿಟ್ಸಲ್ಲೇ ನಿಮಗೆ ರಸಮ್ನ ಆರಾಮಾಗಿ ರೆಡಿ ಮಾಡ್ಕೊಬೋದು. ಸೊ ನಾನಿಲ್ಲಿ ಒಗ್ಗರಣೆ ಹಾಕೋಕ್ಕೆ ಒಂದು ಪುಟಾಣಿದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಿಟ್ಕೊಂಡು 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ತುಪ್ಪ ಅಥವಾ ಎಣ್ಣೆ ಒಗ್ಗರಣೆಗೆ ಒಟ್ಟು ಓಕೆನಾ
ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರ ಅದನ್ನು ಹಾಕ್ಕೊಳ್ಳಿ. ತುಪ್ಪ ಹಾಕೋದೇ ಒಂದು ಒಳ್ಳೆ ಘಮನೂ ಇರುತ್ತೆ, ಟೇಸ್ಟು ಇರುತ್ತೆ. ಅದು ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಚೆನ್ನಾಗಿ ಕಾದ್ಮೇಲೆ ಹಾಕಿದ್ರೆ ಚಟಪಟ ಅಂತ ಅದೇನು ಏನು ಹಾಕೋದು ನಾವು ಒಗ್ಗರಣೆಗೆ, ಸಾಸಿವೆ ಅಲ್ವಾ, ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಸಿಡಿಯೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಎಣ್ಣೆ ಚೆನ್ನಾಗಿ ತುಪ್ಪ ಎಲ್ಲ ಮೆಲ್ಟ್ ಆಯಿತು ನೋಡಿ. ಅದಾದಮೇಲೆ ನಾನು ಸಾಸಿವೆ ಹಾಕ್ಕೊತಿದ್ದೀನಿ. ಇನ್ನೂ ಸ್ವಲ್ಪ ಬಿಸಿ ಅದು ನಡೆಯುತ್ತೆ, ಬಟ್ ಓಕೆ, ಇದು ಬರ್ತಾಯಿದೆ ನೋಡಿ, ಬಬಲ್ಸ್ ಬರ್ತಾಯಿದೆ. ಸೊ ಆಗಿದೆ. ಸೊ ನಾನಿಲ್ಲಿ ಏನು ಜೀರಿಗೆ ಮೆಣಸಿನ ಪುಡಿ ಅಲ್ಲಿ ಹಾಕ್ಕೊತಿಲ್ಲ, ಓಕೆನಾ. ಸೊ ಇಲ್ಲಿ ಒಗ್ಗರಣೆಯಲ್ಲಿ ಏನೇನು ಹಾಕೋದಂತ ನೋಡ್ತಾ ಹೋಗೋಣ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಬಿಡಿಸ್ಬಿಟ್ಟು ಟೊಮೆಟೊ ಬೇಯಿಸ್ಕೊತೀವಲ್ಲ ಆವಾಗ ಬೇಯಿಸ್ಕೊಂಡ್ರೂ ಒಳ್ಳೆಯದು. ಬೆಳ್ಳುಳ್ಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿ. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಒಂದು ಒಳ್ಳೆ ಘಮ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದೇ ಒಂದು ಬಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಇದು ಒಗ್ಗರಣೆಗೆ, ಓಕೆನಾ. ಸೊ ತುಪ್ಪ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಇದು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಮತ್ತು ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ವೆಯ್ಟ್ ಮಾಡಿ. ಇವಾಗ ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಪುಡಿ ಮಾಡಿರ್ಬೋದು ಅದನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ. ಡೈರೆಕ್ಟ್ ರಸಮ್ಗೆ ಹಾಕೋ ಬದಲು ಇಲ್ಲಿ ನಾನು ಈ ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಡಿದ್ದೀನಲ್ವ, ಅದನ್ನೇನು ಡ್ರೈ ರೋಸ್ಟ್ ಮಾಡಿಲ್ಲ, ಹಾಗೆ ಜಜ್ಜಿಟ್ಕೊಂಡಿದ್ದೀನಿ. ಹಾಗಾಗ್ಬಿಟ್ಟು ನಾನಿಲ್ಲಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಿದ್ದೀನಿ. 1-2 ಸೆಕೆಂಡ್ ಆದಮೇಲೆ ಕರಿಬೇವು ಕೂಡ ಹಾಕಿ ಹಾಗೆ ರೋಸ್ಟ್ ಸೊ ಇಲ್ಲಿ ಜೀರಿಗೆ ಮೆಣಸೆಲ್ಲ ಹಾಕಿದ್ಮೇಲೆ ನಾನು ಕರಿಬೇವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಒಗ್ಗರಣೆ ಒಂದು ಚೆನ್ನಾಗಿ ಹಿಡಿದ್ರೆ ರಸಮ್ ಹಸಿ ಅಂತಲೂ ಒಂದ್ಸಲ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಇಂಗು ಮೋಸ್ಟ್ ಇಂಪಾರ್ಟೆಂಟ್, ಇಂಗುನ ಯೂಸ್ ಮಾಡಿ. ಸಾಂಬಾರು ಒಗ್ಗರಣೆ ಎಲ್ಲದಕ್ಕೂ ಇಂಗುನ ಯೂಸ್ ಮಾಡಿ. ಸೊ ನಮ್ಮ ಅಜೀರ್ಣಕ್ರಿಯೆ ಇದ್ದರೆ, ಲೈಕ್ ಅಜೀರ್ಣ ಇದ್ದರೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾರಿಗೆಲ್ಲ ಅಸಿಡಿಟಿ ಇರುತ್ತೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದು. ಸೊ ಇಂಗನ್ನ ಮಜ್ಜಿಗೆಯಲ್ಲೂ ಕೂಡ ಯೂಸ್ ಮಾಡ್ಬೋದು. ಸೊ ಈ ಥರ ರಸಮ್ ರೆಡಿ ಇತ್ತಲ್ವ, ಅದಕ್ಕೆ ಆ ಒಗ್ಗರಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ರಸಮ್ ರೆಡಿ ಆಯಿತು. ಒಂದ್ಸಲ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅನ್ನಕ್ಕೆ ರಸಮ್ ಹಾಕ್ಕೊಂಡು ಚೆನ್ನಾಗಿ ರಸಮ್ ಹಾಕ್ಕೊಬೇಕು. ರಸಮ್ನ ಬರಬರ್ಗೆ ಹಾಕ್ಕೋಬಾರ್ದು ಅನ್ನಕ್ಕೆ. ಚೆನ್ನಾಗಿ ರಸಮ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದಕ್ಕೊಂದು ಮೊಟ್ಟೆ ಹಾಕ್ಕೊಂಡು ತಿಂದರೆ ಆವತ್ತಿನ ಊಟ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.